ಅಮ್ಮ ಮಗ ಸೊಸೆ ಸೂರ್ಯೋದಯ ಪೂಜೆ ಮುಗಿಸಿದ್ರೆ ಬರೋಕ್ ಹೇಳಿ. ಒಂದ್ ನಿಮಿಷ, ಅವರೇ ಬರ್ತಿದ್ದಾರೆ ಗುರುಗಳೇ. ಭಗವಂತ, ನನ್ಗೆ ಯಾಕಪ್ಪ ಎರಡೇ ಎರಡು ಕಣ್ ಕೊಟ್ಟೆ? ನನ್ನ ಮಗ ಸೊಸೆ ಜೋಡಿ ನೋಡಕ್ಕೆ 100 ಕಣ್ಣಿದ್ರು ಸಾಲದು. ಇವ್ರು ನೋಡ್ತಿದ್ರೆ ಅವ್ರ ಕೈನಲ್ಲಿರೋ ಕಳಸನೇ ದಾಂಪತ್ಯ ಅನ್ಸುತ್ತೆ. ಇಬ್ರು ಅದನ್ನೆಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಿದ್ದಾರೆ. ಒಬ್ರ ಹೆಜ್ಜೆಗೆ ಇನ್ನೊಬ್ರು ಹೆಜ್ಜೆ ಹಾಕ್ತಾ ಇದ್ದಾರೆ. ಇವ್ರ ಜೋಡಿ ಶಾಶ್ವತವಾಗಿ ಹೀಗೇ ಇದ್ಬಿಡ್ಲಿ, ಯಾರ ಕಣ್ಣು ತಾಗದೆ ಇರ್ಲಿ. ದೇವ್ರೇ, ನೀನಿರೋದೇ ನಿಜ ಆಗಿದ್ರೆ ಇವರಿಬ್ರು ಆದಷ್ಟು ಬೇಗ ದೂರ ದೂರ ಆಗ್ಬೇಕು. ಹಾಗೇನಾದ್ರೂ ಒಂದು ಸ್ಟ್ರಾಂಗ್ ಆಗಿರೋ ವರ ಕೊಡಪ್ಪ ಪ್ಲೀಸ್. ಅಮ್ಮ, ಹೆಂಗೆ ನಮ್ ಭಾವ? ಸುಮ್ ಕೂತ್ಕೊಳೆ ಕಂಡಿದ್ದೀನಿ. ಅಕ್ಕ, ಅಪ್ಶಕ್ನ ನಾವೇ ಮಾಡೋಣ ಅನ್ಕೊಂಡ್ರೆ ಬೇಡ, ಆ ದೇವ್ರು ಮಾಡ್ತಾನೆ ಅಂತ ಅಂದ್ರಿ. ಈಗ ಹಾಗೆ ಆಗ್ತಿದ್ಯಲ್ಲ ಅಕ್ಕ. ಆಗ್ಬೇಕಾಗಿರೋದು ತಾನಾಗೆ ಆಗುತ್ತೆ. ನಮಗ್ ತಾಳ್ಮೆ ಇರಬೇಕು ಅಷ್ಟೆ. ಇತ್ಯಗ್ನಿಂ ಪ್ರತಿಷ್ಠಾಪ್ಯ ಅಗ್ನಿ ಪ್ರತಿಷ್ಠಾಪನ ಮುಹೂರ್ತ ಮುಹೂರ್ತೋಸ್ತೋ ಸುಪ್ರತಿಷ್ಠಿತಮಸ್ತು ಅಸ್ತಿತ್ಯಾನ್ ಗೃಹಂತೋ. ತೀರ್ಥ ಸ್ವೀಕಾರ ಮಾಡಿ. ಇಲ್ಲ, ಕೈ ಹುಷಾರಮ್ಮ. ಅಯ್ಯೋ, ಇದೇನಾಗೋಯ್ತು? ಅಗ್ನಿ ನಂದು ಹೋಗ್ತಾ ಇದೆ. ದೇವ್ರೆ, ಇದೇನಪ್ಪ ಮಾಡ್ಬಿಟ್ಟೆ ನೀನು? ನೋಡಿದ್ಯಾ ಲಕ್ಷ್ಮಿ, ಇದನ್ನ ನಾನು ಆಗ್ಲೇ ಹೇಳಿದ್ದು. ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್. ಇವರಿಬ್ರು ಸಂಬಂಧ ಚೆನ್ನಾಗಿರ್ಲಿ ಅಂತ ಮಾಡಿಸ್ತಾ ಇರೋ ಪೂಜೆನೆ ನಿಂತು ಹೋಗ್ತಿದೆ ಅಂದ್ರೆ ಮುಂದೆ ಇವ್ರ ಸಂಬಂಧ ಚೆನ್ನಾಗಿರತ್ತಾ? ಎಜಿ ಲೀಲನ್ ಸಂಬಂಧ ಈ ಅಗ್ನಿ ಕುಂಡ ತರ
ಅಂತ ಆರೋಗತ್ತೆ. ಹೆಂಗೆ ನನ್ ಮಗಳು? ಅಮ್ಮ ಸುಮ್ಮನೆ ಕೂತ್ಕೊಳ್ಳಮ್ಮ, ನೀನೊಳೆ. ನಾನ್ ಬೇಕು ಅಂತ ಮಾಡ್ಲಿಲ್ಲ, ಕರೆದ್ರಲ್ಲ ಅದಕ್ಕೆ ತಿರುಗ್ದೆ ಅಜ್ಜಿ. ಭಯ ಪಡಬೇಡಿ ತಾಯಿ, ಒಂದು ನಿಮಿಷ ಸುಂದರಿ. ಭಗವಂತನ ಲೀಲೆಗಳೇ ಹಾಗೆ, ನೇರವಾಗಿ ಕೇಳಿದ್ದನ್ನು ಕೊಡದೆ ಸತಾಯಿಸಿ ಕೊಡದೆ ಅವನ ಅಭ್ಯಾಸ. ನಾನು ಹೇಳಿಲ್ವ ತಾಯಿ, ಇನ್ಮೇಲೆ ಯಾವ ಚಿಂತನೆ ಮಾಡಬೇಕಾಗಿಲ್ಲ. ಆ ಭಗವಂತ ನಿಮ್ ಕಡೆ ಇದ್ದಾನೆ ಅನ್ನೋದಕ್ಕೆ ಈ ಅಗ್ನಿನೇ ಸಾಕ್ಷಿ. ನಿಮ್ಮ ಮೇಲಿದ್ದಂತ ಎಲ್ಲಾ ದೃಷ್ಟಿಗಳು ಈ ಅಗ್ನಿ ಮೂಲಕ ಭಸ್ಮ ಆಗೋಯ್ತು. ಅಬ್ಬಬ್ಬಾ, ಎಷ್ಟು ಆಟ ಆಡಿಸ್ಬಿಟ್ಟ ದೇವ್ರು. ಇನ್ನೇನೆಲ್ಲ ಮುಗ್ದೆ ಹೋಯ್ತು ಅಂದ್ಕೊಳ್ಳೋ ಹೊತ್ತಿಗೆ ಹೊಸ ಆಟನೇ ಶುರು ಮಾಡ್ಬಿಟ್ಟ. ಈ ದೇವ್ರ ಲೀಲೆನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅಕ್ಕ ಇದೇನಕ್ಕ ಇದು? ಬೆಂಕಿ ತರ ಅವ್ರ ಸಂಬಂಧ ಆರೋಗುತ್ತೆ ಅಂತ ಅನ್ಕೊಂಡ್ರೆ ಮತ್ತೆ ತಗ ಅಂತ ಉರಿಯಕ್ ಶುರು ಆಗಿದ್ಯಲ್ಲ ಅಕ್ಕ. ಕೈ ಇಟ್ಕೊಳ್ಳಿ. ನೀನು ಗಂಡನ ಕೈ ಇಟ್ಕೊಳ್ಳಮ್ಮ. ಇಟ್ಕೊಳ್ಳಮ್ಮ. बद्धामि सुभगे त्वं जीव सरदा शतम्। ಆ ಭಗವಂತನ ಸಾಕ್ಷಾತ್ಕಾರವಾಗಿ ನಿಮ್ಮಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರುತ್ತೆ. ಇಬ್ಬರ ದಾಂಪತ್ಯ ಇನ್ನಷ್ಟು ಆಳವಾಗಿ ಬೆಳೆಯುತ್ತೆ. ನಿಮ್ಮಿಬ್ಬರ ಸಂಬಂಧ ಯಾರು ಬೇರೆ ಮಾಡೋಕೆ ಆಗದೇ ಇರುವಷ್ಟು ಗಟ್ಟಿಯಾಗಿರುತ್ತೆ. ಈ ಹೋಮ ಮಾಡಿಸಿದ ಉದ್ದೇಶನೇ ಅದು. ನಿಮ್ಮಿಬ್ಬರ ಅನುರೂಪ ದಾಂಪತ್ಯಕ್ಕೆ ದೇವರ ಅನುಗ್ರಹ ಬೇಕು. ನೀವಿಬ್ರು ಹೀಗೆ ಸಂತೋಷವಾಗಿ 100 ಕಾಲ ಚೆನ್ನಾಗಿರ್ಬೇಕು. ಅದಕ್ಕೆ ಇದೆಲ್ಲ. ರಾ
ರಾಮ್ ರಾಮ್ ಇದ್ಯಾಕೆ ಇವ್ರು ಹೀಗೆ ಎದ್ದು ಹೋದ್ರು? ಏನಾಗಿರ್ಬೋದು? ಹೊಟ್ಟೆ ಅಪ್ಸೆಟ್ ಏನಾದ್ರೂ ಆಗಿದ್ಯಾ? ಗುರುಗಳೇ, ಏನ್ ಮಾಡೋದೀಗ? ಏನು ಸಮಸ್ಯೆ ಇಲ್ಲ ತಾಯಿ. ಪೂಜೆ ಸಂಪೂರ್ಣ ಸಂಪನ್ನ ಆದ್ಮೇಲೆ ನಿಮ್ಮ ಮಗ ಹೋಗಿರೋದು. ಈ ಪೂಜೆಯ ಪೂರ್ಣಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ನಿಮ್ಮ ಸೊಸೆ ಬಂದಿರತಕ್ಕಂಥ ಮುತ್ತೈದರಿಂದ ಆಶೀರ್ವಾದ ಪಡ್ಕೋಬೇಕು. ಲೀಲಾ, ನಿಮ್ ತಾಯಿಗೆ ನಮಸ್ಕಾರ ಮಾಡಮ್ಮ. ಆದಷ್ಟು ಬೇಗ ನೀನು ನಿನ್ ಗಂಡ ದೂರ ಆಗಿ ನನಗೆ 70 ಕೋಟಿ ಬರೋ ಹಾಗಾಗ್ಲಿ. ಒಳ್ಳೇದಾಗ್ಲಮ್ಮ. ಆಶೀರ್ವಾದ ಮಾಡಿ. ಏನಂತ ಆಶೀರ್ವಾದ ಮಾಡ್ಲಿ ಲೀಲಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ನಿಮ್ ಮನ್ಸಾರ ಏನ್ ಅನ್ಸುತ್ತೋ ಆ ತರ ಆಶೀರ್ವಾದ ಮಾಡಿ. ಅನ್ಸೋದೇನೋ ಏನೇನೋ ಅನ್ಸುತ್ತೆ, ಆದ್ರೆ ನಿನಗ್ ಮಾಡೋ ಆಶೀರ್ವಾದನ ದಿನದ ಲೆಕ್ಕದಲ್ಲಿ ಮಾಡ್ಲಾ, ತಿಂಗಳು ಲೆಕ್ಕದಲ್ಲಿ ಮಾಡ್ಲಾ? ಅರ್ಥ ಆಗ್ಲಿಲ್ಲ. ಅದ್ರಲ್ಲಿ ಅರ್ಥ ಆಗೋದೇನಿದೆ? ಇರೋದನ್ನೇ ತಾನೇ ನಾವ್ ಹೇಳ್ತಾ ಇದೀವಿ. ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಬಿಟ್ರೆ ಅದೇ ನಿಜ ಆಗೋಗತ್ತಾ? ಯಾಕಮ್ಮ ಏನೇನೋ ಹೇಳ್ತಾ ಇದ್ದೀರಾ? ಏನೇನೋ ಹೇಳ್ತಾ ಇಲ್ಲ ಅಜ್ಜಿ, ನಾವ್ ನಿಜಾನೇ ಹೇಳ್ತಾ ಇರೋದು. ಅಷ್ಟೊಂದು ಡೌಟ್ ಇದ್ರೆ ನಿಮ್ ಸೊಸೆನೆ ಕೇಳ್ಕೊಳ್ಳಿ. ಏನ್ ಲೀಲಾ, ಇವ್ರೇನ್ ಹೇಳ್ತಾ ಇದ್ದಾರೆ? ಅಜ್ಜಿ, ನನ್ಗೂ ನಿಮ್ ತರನೇ ಕನ್ಫ್ಯೂಸ್ ಆಗ್ತಾ ಇದೆ. ಇವ್ರು ಏನ್ ಹೇಳ್ತಿದಾರೋ ನಂಗೆ ಅರ್ಥ ಆಗ್ತಿಲ್ಲ. ನೋಡಿ ಆಂಟಿ, ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ ಅದನ್ನ ಬಿಡಿಸಿ ಹೇಳಿ. ಬಿಡಿಸ್ ಹೇಳೋದೇನು ಇಲ್ಲ. ಇಡೀ ಊರಿಗೆ ಗೊತ್ತು ನೀವು ಏಜೆ ದೂರ ಆಗ್ತಾ ಇದ್ದೀರಾ ಅಂತ. ಏನ್ರಿ ಆಗಿದೆ ನಿಮ್ಗೆ? ಮನೆಗ್ ಬಂದಿದ್ರ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ರೆ ಬಾಯ್ಗೆ ಬಂದಂಗ್ ಮಾತಾಡ್ತಿದ್ದೀರಲ್ಲ. ಇದ್ದಿದ್ದಾಗ ಹೇಳಿದ್ರೆ ಅದ್ಯಾಕ್ರಿ ಮೈ ಮೇಲ್ ಬರ್ತೀರಾ? ನೀವು ಮುಚ್ಚಿಟ್ಟು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ರೆ ಅದೆಲ್ಲ ಆಗಲ್ಲ. ಇದಾಗ್ಲೇ ಎಲ್ಲರಿಗೂ ಗೊತ್ತಾಗಿದೆ. ಓಪನ್ ಆಗಿ ಹೇಳಿ, ಪರವಾಗಿಲ್ಲ. ಏನ್ರಿ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಏನೇನೋ ಮಾತಾಡ್ತಿದ್ದೀರಲ್ಲ. ದುರ್ಗಾ ಅವ್ರೆ, ನೋಡಿ ನಿಮ್ ಫ್ರೆಂಡ್ ಏನೇನೋ ಮಾತಾಡ್ತಿದ್ದಾರೆ. ಅವ್ರಿಗೆ ಸುಮ್ನಿರೋದಕ್ಕೆ ಹೇಳಿ ಅಥವಾ ಹೊರಗಡೆ ಹೋಗಕ್ ಹೇಳಿ. ಇದ್ರಲ್ಲಿ ನಾನ್ ಮಾತಾಡಿ ಏನ್ ಪ್ರಯೋಜನ ಇದೆ ಲೀಲಾ ಅವ್ರೆ? ವಿಷಯ ಎಲ್ರಿಗೂ ಗೊತ್ತಿದೆ. ನೀವೊಬ್ರೆ ಗೊತ್ತಿದ್ದು ಗೊತ್ತಿಲ್ದೇ ಇರೋ ಅವ್ರಂಗಿರೋದು. ಓ, ನೀವು ಏಜೆ ಬೇರೆ ಆಗ್ತಿರೋ ವಿಷಯನ ಅಜ್ಜಿಗೆ ಹೇಳಿಲ್ವಾ? ಲೀಲಾ, ಏನ್ ಹೇಳ್ತಿದಾರಮ್ಮ ಇವರೆಲ್ಲ? ಏನ್ ನಡೀತಿದೆ? ಅಜ್ಜಿ, ಇವ್ರೇನ್ ಹೇಳ್ತಿದಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನೇ ಶಾಕ್ ಆಗಿದ್ದೀನಿ. ಇರಿ, ನಾನ್ ವಿಚಾರಿಸ್ತೀನಿ, ನೀವು ಟೆನ್ಷನ್ ತಗೋಬೇಡಿ. ಅಲ್ಲ ರೀ, ನಿಮಗೆ ಯಾರೇ ಹೇಳಿದ್ದು ನಾನು ಏಜೆ ಬೇರೆ ಆಗ್ತಿದೀವಂತ? ಯಾರು ಹೇಳಿದ್ದು? ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಎಲ್ಲ ಕಣ್ಮುಂದೆನೇ ಇದೆ. ಹೇಳೋದ್ ಯಾಕೆ? ಏನೇನೋ ಮಾತಾಡಿ ನನ್ನ ಕೋಪನ ನೆತ್ತಿಗೆ ಏರ್ಸ್ಬೇಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಇವತ್ ನೀವು ಆ ಲಿಮಿಟ್ ನ ಕ್ರಾಸ್ ಮಾಡ್ತಾ ಇದ್ದೀರಾ ದುರ್ಗಾ ಅವ್ರೆ. ಮದ್ವೆ ಅನ್ನೋ ಸಂಬಂಧನೇ ಕ್ರಾಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಷ್ಟೆಲ್ಲ ಯಾವ ಲೆಕ್ಕ ಬಿಡಿಯತ್ತೆ? ನಿಮ್ಮನ್ನ ಪ್ರೀತಿಯಿಂದ ಅತ್ತೆ ಅಂತ ಕರಿಬೇಕು, ಆದ್ರೆ ಮುಂದೆ ಯಾರನ್ನ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಅಯ್ಯೋ ದೇವ್ರೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರು ನನ್ನ ಮಗ ಸೊಸೆ ಸಂಬಂಧ ಹೀಗಾಗೋಯ್ತಾ? ನೀನ ಏನಮ್ಮ ಇದೆಲ್ಲ? ಸರಿಯಾಗಿ ಹೇಳಮ್ಮ, ಏನಿದೆಲ್ಲ? ಅಜ್ಜಿ, ಇವ್ರ ಮಾತ್ ಮಾತ್ರ ಕೇಳ್ಬೇಡಿ. ಇವ್ರೇನ್ ಹೇಳ್ತಿದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದ್ರೆ ಏಜೆ ಮತ್ತೆ ನಾನು ದೂರ ಆಗೋ ಮಾತ್ ಮಾತ್ರ ಸುಳ್ಳು. ಇದು ನಂಬೋ ಮಾತಲ್ಲ. ನೀವ್ ನನ್ ಮಾತ್ ನಂಬಲ್ವಾ? ಇಲ್ಲ. ಅಜ್ಜಿ, ನೀವು ನನ್ ಮಾತ್ ನಂಬಲ್ವಾ? ಸರಿ, ನನ್ ಮಾತ್ ನಂಬಲ್ಲ ಅಲ್ವಾ? ಏಜೆಂಟ್ ಕರ್ಕೊಂಡ್ ಬರ್ತೀನಿ, ಆಗ ನೀವೆಲ್ಲ ನಂಬಲೇಬೇಕು. ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ? ನೀನ್ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತ ನಿನ್ಗೆ ಚೆನ್ನಾಗಿ ಗೊತ್ತಿದೆ. ನೀನು ಮದುವೆಗೆ ಲೀಲನ್ ಸೆಲೆಕ್ಟ್ ಮಾಡ್ದೆ. ಅಮ್ಮನ ನೆಮ್ಮದಿಗೋಸ್ಕರ ನೀನ್ ಸೆಲೆಕ್ಟ್ ಮಾಡಿರೋ ಲೀಲನ್ನ ನಾನು ಮದುವೆ ಆದೆ. ಅಮ್ಮ ಖುಷಿಯಾಗಿರ್ತಾರೆ ಅನ್ಕೊಂಡ್ರೆ ಏನಾಯ್ತು? ಏನಾಗ್ತಾ ಇದೆ ಈಗ? ಆದ್ರೆ ಲೀಲಾ ಪದೇ ಪದೇ ಅಮ್ಮನ ಆರೋಗ್ಯಕ್ಕೆ ಏಟ್ ಬೀಳೋ ಕೆಲಸನೇ ಮಾಡ್ತಾ ಇದ್ದಾಳೆ. ಯಾಕೆ? ಎಲ್ಲೋ ಇದ್ದ ಲೀಲಾನ ಮನೆ ಕಳಿಸಿದ್ನಿ. ಅವಳ ಜೊತೆ ಮದುವೆ ಮಾಡ್ಕೋ ಅಂತ ಸೆಲೆಕ್ಟ್ ಮಾಡಿದ್ನಿ. ನನ್ನ ಜೊತೆ ಬದುಕಬೇಕು ಅಂತ ಹೇಳ್ದವಳು ನೀನು. ಹೀಗಿಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕಾರಣ ನೀನೇನೆ. ಇಷ್ಟೆಲ್ಲ ಮಾಡೋ ಶಕ್ತಿ ನಿನ್ಗಿದೆ ಅನ್ನೋದಾದ್ರೆ ಈಗಿನ ಪರಿಸ್ಥಿತಿನ ಬದಲಾಯಿಸೋ ಶಕ್ತಿ ನಿನ್ಗಿಲ್ವಾ? ಈ ಡಿವೋರ್ಸ್ನ ಅಳಿಸಾಕೋ ಶಕ್ತಿ ನಿನ್ಗಿಲ್ವಾ? ತಗೋ ತಗೋ, ಅಳಿಸಾಕಿದನ, ಸುಟ್ಟಾಕಿದನ. ಆಗತ್ತಾ? ನಿನ್ ಕೈಲಿ ಆಗುತ್ತಾ ಅಂತ? ಒಂದ್ ನಿಮಿಷ ನನ್ನ ಜೊತೆ ಬರ್ತೀರಾ? ಯಾಕೆ? ಬನ್ನಿ ಪ್ಲೀಸ್, ನಾನು ಹೇಳ್ತೀನಿ. ನಾನು ಎಡವಟ್ಟು ಅಂತ ನಿಮಗೆ ಗೊತ್ತು, ಸ್ವಲ್ಪ ಹುಡುಕಾಟದ ಬುದ್ಧಿ ಇದೆ ಅಂತಾನೂ ನಿಮಗೆ ಗೊತ್ತು. ಆದ್ರೆ ನಾನು ಒಳಗೊಂದು ಹೊರಗೊಂದು ಮಾತಾಡಲ್ಲ ಏಜೆ. ಏನೇ ಇದ್ರು ನೇರವಾಗಿ ಸತ್ಯ ಹೇಳ್ತೀನಿ ಅನ್ನೋದನ್ನ ನೀವು ನಂಬ್ತೀರಾ? ಹೇಳಿ ಏಜೆ, ನೀವು ನನ್ನ ನಂಬ್ತೀರಾ? ನಂಬ್ತೀನಿ. ಹಾಗಿದ್ರೆ ಬನ್ನಿ. ಇವ್ರು ಏನ್ ಹೇಳ್ತಿದಾರೆ ಗೊತ್ತಾ? ನಾನು ನೀವು ಬೇರೆ ಆಗ್ತೀವಂತೆ, ನಾನು ಈ ಮನೆ ಬಿಟ್ಟು ಹೋಗ್ತೀನಂತೆ. ನಾನು ಎಷ್ಟೇ ಇಲ್ಲ ಅಂದ್ರು ಇವ್ರು ನಂಬ್ತಾನೆ ಇಲ್ಲ. ನೀವಾದ್ರೂ ಹೇಳಿ ಅಜಯ್, ಇದೆಲ್ಲ ಸುಳ್ಳು ಅಂತ.
ಇಲ್ಲಿ ನೋಡಿ, ನೀವ್ ಎಷ್ಟು ಕೇಳಿದ್ರು ಅಷ್ಟೇ. ಏಜೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಅದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ. ಅಕ್ಕ ಏನಕ್ಕ ಇದು? ಯಾಕೆ ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ? ಏಜೆ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ.